ನಮಸ್ಕಾರ ಎಲ್ಲರಿಗೂ. ನನ್ನ ಮೊದಲನೇ ವ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾ ಫಸ್ಟ್ ಆಲೋಚನೆ ಮಾಡಿ ಇದೇ ವಿಡಿಯೋ ಫಸ್ಟ್ ಹಾಕು ಅಂತ ಕಡೆಗೆ ಒಂದು ಸ್ವಲ್ಪ ಶಾರ್ಟ್ ವಿಡಿಯೋ ಮಾಡಿ ಹಾಕಿದೆ. ಅದಕ್ಕೆ ಒಳ್ಳೆ ವ್ಯೂಸ್ ಸಿಕ್ತು. ಫಸ್ಟ್ ಟೈಮ್ 4,000 ಮೇಲೆ ವ್ಯೂಸ್ ಆಯ್ತು. ಅದಕ್ಕೆ ಈಗ ನಿಮಗೆ ಅದ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ಅಂದರೆ ಡೀಟೇಲ್ ಆಗಿ ಹೇಳ್ತೆ ಕಾಣಿ. ಕಾಲ್ ಆದ್ ಯಾವಾಗ ಅಂದರೆ ಏಪ್ರಿಲ್ 4ಕ್ಕೆ ಕಾಲ್ ಆದ್. ನಂದು ಲಾಸ್ಟ್ ಒಂದು ಎಕ್ಸಾಮ್ ಇದ್ದಿತ್ತು. ಎಕ್ಸಾಮ್ ಮುಗಿಸ್ಕೊಂಡು ಅಮ್ಮನ ಜೊತೆ ಬಸ್ ಹತ್ಕ ಸೀದಾ ವಂಡಾರೇ ಬಂತು. ಇಲ್ಲಿ ತುಳಸಿ ಅಮ್ಮ ದೇವಸ್ಥಾನ ಇತ್ತು. ಅಲ್ಲೇ ಆಚೆಗೆ ಇಷ್ಟು ದೊಡ್ಡ ಗೆದ್ದಿ ಇತ್ತಲ್ಲ, ಇದೇ ವಂಡರ್ ಕಂಬಳ ಹಾಪದ ಗೆದ್ದಿ. ಇಷ್ಟುದ್ದ ಇತ್ತಲ್ಲ, ಇದಕ್ಕೆ ಕಂಬಳದ ಗೆದ್ದಿ ಅಂತಾರೆ. ಅಲ್ಲೇ ಎದುರು ನಮ್ಮ ಹೆಗ್ಡೇರ್ ಮನೆ ಇತ್ತು. ಕಂಬಳ ಟೈಮಿಗೆ ಎಂತ ಅಂತಂದ್ರೆ ಇಲ್ಲೆಲ್ಲ ನೀರು ತುಂಬ್ಕೊಂಡಿರುತ್ತಾ, ಯಾರ್ದಾರು ಕೋಣದೇನಾರು ಹೆರಕೆ ಇದ್ರೆ ಅಲ್ಲಿಂದ ಬಂದು ಒಂದು ರೌಂಡ್ ಹಾಕ್ತಾರೆ. ಹೊಸ್ಲಕ್ಕಿ ತುಳಿದಂದ್ರೆ ಇಷ್ಟು ಉದ್ದ ಗೆದ್ದಿಗೆ ಒಂದು ರೌಂಡ್ ಹಾಕ್ಬೇಕು. ನಾವು ವಂಡರ್ ಮುಟ್ಟೋರಲ್ಲಿಗೆ ಹತ್ರ 7 ಗಂಟೆ ಹತ್ರ ಆಯ್ತಾ. ಅಲ್ಲಿ ಹೋದ್ರೂ ಕೂಡಲೇ ನಾವು ದೈದ್ ಮನೆಗೆ ಹೋಯ್ತು. ದೈದ್ ಮನೆಗೆ ಹೆಗ್ಡೇರೆಲ್ಲ ಬಂದಿದ್ದೀರಿ. ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ದೇವ್ರನ್ನ ಕರ್ಕೊಂಡು ಹೋಗ್ತಿದ್ದೀರಿ. ಸಂಪ್ರದಾಯ ಪ್ರಕಾರ ದೈದ್ ಮನೆಗೆ ಪೂಜೆ ಮಾಡಿ ಅಲ್ಲಿಂದ ದೇವ್ರನ್ನ ಕರ್ಕೊಂಡು ಸೀದಾ ನಾವು ಎಲ್ಲಿ ಕಾಲ ಮಾಡ್ತಾರೆ ಅಲ್ಲಿ ಕರ್ಕೊಂಡು ಹೋಯ್ಕ್. ಅದಕ್ಕೆ ನಾವು ಎಂತ ಕರಿತಂದ್ರೆ ಬಾಳ ಭಂಡಾರ ಅಂತ ಕರೀತ. ಹಾಂಗಂದು ಎಂತ ಕರಿತಂದ್ರೆ ಅವರು ಹೋಪತಿಗಿತ್ತಲ್ಲ, ದೇವರಿಗೆ ಸಂಬಂಧಪಟ್ಟ ವಸ್ತು ಅಂದರೆ ಗೆಜ್ಜೆ, ಬಟ್ಟೆ, ಆಯುಧ, ಕಾಣಿಕೆ ಡಬ್ಬಿ ಅದೆಲ್ಲ ಅಲ್ಲಿಂದ ತಕೊಂಡು ಹೋಗಿ ಸೀದಾ ಕಾಲ ಎಲ್ಲಿ ಮಾಡುತ್ತೆ ಅಲ್ಲಿ ಹೋಗಿ ಇಡ್ತರು. ಅಲ್ಲಿ ಹೋಗಿ ಅವ್ರು ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೀರಾ. ನಮ್ಗೆ ಸ್ವಲ್ಪ ಬೋರ್ ಆಗ್ತಿದ್ದಿತ್ತು. ಅದಕ್ಕೆ ನಾವೆಲ್ಲ ಸೀದಾ ತುಳಸಿ ಅಮ್ಮನ ದರ್ಶನ ಮಾಡುವಂತ ಸೀದಾ ದೇವಸ್ಥಾನಕ್ಕೆ ಹೋಗಿ ದೇವರಿಗೆಲ್ಲ ಸುತ್ತ ಹಾಕಿ ಒಳ್ಳೆ ಮಾಡಿ ಬೇಡ್ಕೊಂಡು ಕಡಿ ಬಂತು. ಹೆಗ್ಡೇರ್ ಮನೆಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ರು. ಊಟ ಮಾಡ್ತಾ ನಾನಂತೂ ಸುಮ್ಮನೆ ಕೂಕಂಕಾತಿಲ್ಲ. 5 ನಿಮಿಷಕ್ಕೂ ಆಚೀಚೆ ತಿರ್ಗಕ್ಕಲ್ಲ. ಅಲ್ಲಿ ಹೋಗಿ ಅಲ್ಲಿ ಪಾಣ ಎಲ್ಲ ರೆಡಿ ಆಗ್ತಿದ್ದೀರಾ, ಹೋಗಿ ಒಂದು ವೀಡಿಯೋ ತಕ ಬಂದೆ. ಅದೆಲ್ಲ ವೀಡಿಯೋ ಮಾಡಿ ಕೂಕೊಂಬಷ್ಟವರಿಗೆ ವಾದ್ಯದವರೆಲ್ಲ ಬಂದರು. ಸ್ಟಾರ್ಟಿಂಗ್ ಅವ್ರು ರೆಡಿ ಮಾಡ್ತಿದ್ದಿರು, ಸ್ಟ್ಯಾಂಡ್ ಎಲ್ಲ ಇಡ್ತಿದ್ರು. ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಮೋಸ್ಟ್ಲಿ ವೀಡಿಯೋಗ್ರಾಫರ್ ಎಲ್ಲ ಬಂದಿರೋ, ನಾನೇನು ವೀಡಿಯೋ ಮಾಡೋದು ಅವಶ್ಯಕತೆ ಇಲ್ಲ, ಒಳ್ಳೆ ವೀಡಿಯೋ ಮಾಡ್ತಾರೆ ಅನ್ಕೊಂಡು ಕಮತಿ ಅವರು ಸ್ಪೀಕರ್ ಇಡೋಕ್ಕೆ ಜಾಗ ಇಟ್ಟದ್ದೆ. ಫ್ಲ್ಯಾಶ್ ಆಯ್ತು ನನಗೆ. ಅದಾದ್ಮೇಲೆ ಅವ್ರದ್ದು ವಾದ್ಯ ಅಂತೂ ಇಡೀ ಕಾಲದಂಗೆ ಹೈಲೈಟ್ ಮಾರೆ. ನಂಗಂತೂ ಭಾರಿ ಖುಷಿ ಆಯಿತು. ಇಲ್ದಿರೂ ನನಗೆ ಶಬ್ದ, ಡೋಲ್, ತಮಟೆ ಬೀಡ್ಸ ಇಲ್ಲಿ, ಡೋಲ ಇಲ್ಲಿ, ವಾದ್ಯ ಇಲ್ಲಿ ಅದೆಲ್ಲ ಕೆಂಬುದಂದ್ರೆ ಭಾರಿ ಖುಷಿ. ಇವ್ರದ್ದಂತೂ ಎಷ್ಟು ಲೈಕ್ ಆಯ್ತಂದರೆ ಸಖತ್ತಾಯ್ತು. ಹತ್ರ 9:45 ಸುರಿಗೆ ಭಟ್ರೆಲ್ಲ ಪೂಜೆ ಸ್ಟಾರ್ಟ್ ಮಾಡ್ರೆ. ಫಸ್ಟ್ ನಂದಿ ದೇವ್ರು ಬಂದರು. ನಂದಿ ದೇವರೆಲ್ಲ ಬಂದು ಗೆಜ್ಜೆ ಜೊತೆ ಕುಣಿದಿಕ್ಕಿ ಕಡೆಗೆ ಬೆಂಕಿ ಜೊತೆ ಕುಣಿದ್ರು ಕಾಣಿ. ಅದಕ್ಕೆ ಅಂತ ಅಂದರೆ ಅದಕ್ಕೆ ನಾವು ಬೆಂಕಿ ದೊಂದಿ ಅಂತ ಕರೀತು. ಅದೆಲ್ಲ ಆದ್ರ ಮೇಲೆ ನೆಕ್ಸ್ಟ್ ಬಂದ ದೇವರು ಪಂಜುರ್ಲಿ ದೇವ್ರು ಬಂದ್ರು. ಅವ್ರು ಫಸ್ಟ್ ಗೆಜ್ಜೆ ಹಾಕಿಕೊಂಡ್ರು, ಕಡೆಗೆ ಬೆಂಕಿ ಹಿಡ್ಕೊಂಡ್ರು, ಕಡೆಗೆ ಪ್ರಭಾವಳಿ ಅಂದರೆ ದೊಡ್ಡ ಹಿಂದೆ ಕಿರೀಟ ಥರ ಹಾಕ್ತಾರಲ್ಲ ಅದೆಲ್ಲ ನಾಲ ಹಾಯ್ಕೊಂಡು ಕುಣಿಸೋರು ಮಾಡ್ರು. ನಾನು ಮತ್ತು ಆರ್ಷಿತ ಹತ್ರ ಕೂಕೊಂಡಿದ್ದೆ. ಈ ವರ್ಷ ಅಂತೂ ಈ ಫ್ರಂಟ್ ಸೀಟ್ ಅಂದ್ರೆ ಫ್ರಂಟ್ ಸೀಟಂಗೆ ನಾವಿಬ್ಬರು ಕೂಕೊಂಡಿದ್ದೀವಿ. ಅಲ್ಲಿ ದೇವ್ರು ಬೆಂಕಿ ಹಿಡ್ಕೊಬತ್ತ ನಮ್ಮ ಹತ್ರ ಒಪ್ಪದಿಗಿತ್ತಲ್ಲ, ಜೀವ ಬಾಯಿಗೆ ಬಂದಂಗೆ ಆತಿತ್ತು. ಕಡೆ ಹೋಗ್ರೆ ಎಂತ ಆತಿಲ್ಲ ಅನ್ಕೊಂಡು. ಎಂತಂದರೆ ದೇವರಿಗೆ ಮನಿಕಂಬದೆಲ್ಲ ಇಷ್ಟ ಆತಿಲ್ಲ. ಒಂದು ದಿನ ನನಗೋಸ್ಕರ ನಿದ್ರೆ ಬಿಡುಕಾತಿಲ್ಲ ಅಂತ ಕೇಂತ ಕಾಲ್ಸಲಿ ನಮ್ಮ ಅಮ್ಮಂಗೂ ಹಾಗೆ ಕೇಂದಿರು. ಒಂಚೂರು ಅವ್ರು ಕಣ್ಣು ಮುಚ್ಚಿದಷ್ಟೇ ಆವಾಗನೇ ನಿಂಗೆ ಒಂದು ದಿನ ನಿದ್ರೆ ಬಿಡುಕಾತಿಲ್ಲ ಅಂತ ಕೇಂದಿದ್ದೀರಮ್ಮ. ಬೆಂಕಿ ಹತ್ರ ತಂದಿಯೋದು
ನಮ್ಗೆ ಅವ್ರು ಅದೆಲ್ಲ ಹೇಳಿ ಹೆದರ್ಸಿ ಬೆಚ್ಚಿದಿರು. ಅಂದರೆ ನಾವು ಮನೆ ಕಂಕಾಗ ಇಡೀ ಕಾಲ ಕಾಣಲಿ, ಕಾಲ ಹ್ಯಾಂಗ ಅದೆಲ್ಲ ಕಾಣಲಿ ಅಂತ ನಮ್ಮ ಒಳ್ಳೆದಕ್ಕೆ ಹೇಳೋದಾ. ಇವತ್ತಂತೂ ಫುಲ್ ಕಂಪ್ಲೀಟ್ ಆಗಿ ಕಾಣ್ದೆ. ಅದಾದ್ಮೇಲೆ ಪಂಚುಲಿ ದೇವ್ರು ಬಂದಾದ್ಮೇಲೆ ಕಡೆಗೆ ಕಲ್ಕುಡ್ಕ ಸ್ವಾಮಿ ದೇವ್ರು ಬಂದರು, ಗೆಜ್ಜೆ ತಂದು ಕುಣಿದ್ರು. ಅವ್ರಿಗೆ ಒಂಥರ ಆಳಿಯೇ ಬಂತು ಅನ್ಸುತ್ತು. ಕುಣಿದ್ರು ಯಮ್ಮ ಹತ್ರ ಹ್ಯಾಗ್ ಅವ್ರನ್ನ ಕಂಟ್ರೋಲ್ ಮಾಡೋಕೆ ಕಷ್ಟ ಆಗಿದ್ದಿತ್ತು ಎಲ್ಲರಿಗೂ. ಅದಾದ್ಮೇಲೆ ಹೈಗುಳಿ ಸ್ವಾಮಿ ಬಂದ್ರು. ಕಡೆಗೆ ಅದೇ ಥರ ಸುಮಾರು ದೇವ್ರು ಬತ್ತಿದ್ದೀರು. ಹೈಗುಳಿ ದೇವ್ರ ಬಪ್ಪತ್ತಿಗೆ ಅಂತ ಐತೆ, ನಾವು ಒಂದು ಗಳಿಗೆ ಮನೆ ಕಂಬ ಅಂದ್ಕೊಂಡು ಹೊರಗಡೆ ಹೋಯ್ತಾ, ಹೆಗ್ನೇರ್ ಮನೆ ಹೊರಗಡೆ ಜಗಳಿಗೆ ಮನೆ ಕಂಬ ಅಂತ ಹೋಯ್ತು. ಎಂತಕ್ಕಂದ್ರೆ ರಾತ್ರಿ ಇಡೀ ನಾವು ನಿದ್ರೆ ಬಿಟ್ಟಿದ್ದಿತ್ತು. ಆವಾಗ 4 ಗಂಟೆ ಆಯ್ತು. 4 ಗಂಟೆ ಮೇಲಂತೂ ನಂಗೆ ನಿದ್ರೆ ಬತ್ತಿಲ್ಲ. ನಿದ್ರೆ ಏನಾದ್ರು ಬಪ್ಪದಿದ್ದರೆ 11 ಗಂಟೆವರೆಗಾರು ಡಿಲೇದಿತ್ತು ನಿದ್ರೆ ಬತ್ತಿದ್ದು. ಆವಾಗ ನಂಗೆ ನಿದ್ರೆ ಬರಲ್ಲ. ಅದಕ್ಕೆ ನಾನು ಆಶಿತ ಎಲ್ಲ ಹೊರಗಡೆ ಬಂದು ಅಲ್ಲಿ ಮಾಲ್ತಿ ದೊಡ್ಡ ಮಾತ್ರ ಹೊರಗಡೆ ಮನಿಕೊಂಡಿದ್ದೆ. ಹೈಗುಳಿ ಸ್ವಾಮಿ ಬಂದರು. ಯಮ್ಮ ಅವರು ಆರ್ಭಟ ಕಂಡಿತ್ತಲ್ಲ, ಮಕ್ಕಳೆಲ್ಲ ಒಂದೇ ಸತಿ ಹೆದರಿ ಕಂಡುಬಿಟ್ಟಿದ್ದೀರಿ. ನಂಗಂತೂ ನಿದ್ರಿ ಇದ್ದದ್ದೆಲ್ಲ ಓಡಿ ಹೋಯ್ತು ಎಲ್ಲರಿಗೂ. ಅದಾದ್ಮೇಲೆ ಮಾಲ್ತಿ ದೊಡ್ಡ ಬಂದ್ರ ಕಡೆಗೆ ನಾವು ಕರುವ ಅಂತ ಹೋಯ್ತು. ಆ ಕಡೆಗೆ ಅವರೇ ಬಂದ್ರ. ಕಡೆ ದೇವ್ರು ಸುಮಾರು ಮಾತಾಡಿ ಆದ್ಮೇಲೆ ಕಡೆಗೆ ಕರೆದ್ರು. ಯಾರೆಲ್ಲ ನನ್ನ ಆರ್ಭಟದಿಂದ ಹೆದರಿಕೊಂಡೆ, ಅಂದರೆ ಯಾರೆಲ್ಲ ನಾನು ಬಂದದ್ದು ಕಣ್ಕಂಡು ಹೆದರಿಕೊಂಡ್ರೆ, ಮಕ್ಕಳೆಲ್ಲ ಹೆದರಿಕೊಂಡ್ರಲ್ಲ, ಅವ್ರನ್ನೆಲ್ಲ ಕರೆ ನೀನು ತೀರ್ಥ ಹಾಕಿ ಬಿಡ್ತೆ ಅಂತ ದೇವರಲ್ಲೆಲ್ಲ ತೀರ್ಥ ಹಾಕ್ರು. ದೇವರ ತೀರ್ಥ ಹಾಕಿ ತಲೆ ಮೇಲೆ ಕೈ ಇಟ್ರ. ಆವಾಗ ಮಕ್ಕಳಿಗೆಲ್ಲ ಸಮಾಧಾನ ಆಯಿತು. ಚಿಕ್ಕ ಗಂಡಿದ್ದಿತ್ತು, ಅದು ಭಾರಿ ಹೆದರಿಕೊಂಡು ಸೀದಾ ಅಮ್ಮನ ಹತ್ರನೇ ಬಂತಲ್ಲ. ನಮ್ಮ ಅಮ್ಮಂಗೆ ಅದು ಕಂಡು ಮೊನ್ನೆ ನಾವು ನಾಗಬನ ಪೂಜೆ ಹೋಪರಲ್ಲಿಗೂ ಅದನ್ನೇ ಹೇಳ್ತಾನೆ ಕರ್ತಿದ್ದೀರೋರು. ಚಿಕ್ಕ ಮಕ್ಕಳಂದ್ರೆ ಭಾರಿ ಖುಷಿ. ಅದು ಗಂಡು ಮಕ್ಕಳಂತೂ ಕೇಮ್ದೆ ಬೇಡ, ಅದನ್ನೇ ಹೇಳ್ತಾನೆ ಕರ್ತಿದ್ದೀರೋರು. ಕಡಿಯೋದಾದ್ಮೇಲೆ ಒಂದೊಂದಾಗಿ ಎಲ್ಲ ದೇವ್ರು ಬರ್ತಿದ್ದೀರು.
ಬೆಳಗ್ಗೆವರೆಗೂ ಕಾಲ ಮುಗೋತ್ತಿಗಂತೂ 6:45 ಮೇಲೆ ಆಯ್ತು ಹತ್ರ 7 ಗಂಟೆ ಆಯ್ತು ಅನ್ಸುತ್ತೆ. ಲಾಸ್ಟಿಗೆ ಬಂದಿದ್ದಿಬ್ರು ಬಂದಿಕ್ಕಿ ಹೆಗ್ಡೆರ್ ಹತ್ರ ಕೇಮ್ದು. ಲಾಸ್ಟಿಗೆ ಇಬ್ರು ಬಂದ್ರಾ, ಅವರಿಬ್ರು ಮಾತಾಡ್ಕೊಂತಿದ್ದೀರಿ ನಮ್ಗೆ ಹೊಸ ಆತಿತ್ತೆ ಅಂತದಾರು ತಿನ್ಕಲ್ಲ ಅಂತ. ಸೀದಾ ಹೋಗಿ ಹೊಳ್ಳಿ ಹೋಗಿ ಮೀನು ಬಂದ್ರು. ಮೀನು ಸೀದಾ ಹೆಗ್ಡೆರ್ ಹತ್ರ ಬಂದ್ರು. ಹೆಗ್ಡೇರ್ ಅಂತಿದ್ದೀರಾ ಅವ್ರ ಹತ್ರ ಕೇಳ್ರಿ, ಮೀನಿಗೆ ಎಷ್ಟು ಕೊಡ್ತ್ರಿ ಹೆಗ್ಡೇರೆ ಅಂತ ಕೇಳ್ರಿ. ಅವಾಗ ಹೀಗೆ ತಮಾಷೆ ಮಾತಿರುತ್ತಲ್ಲ, ಹಾಗೆ ಅವರು ಹಿಂಗೆ ಮಾತಾಡ್ತಿದ್ರ, ಒಳ್ಳೆ ತಮಾಷೆಯಾಗಿ ಮಾತಾಡ್ತಿದ್ದೀರಾ. ಹಕ್ಕಿ ಓಡಿಸೋದೊಂದು ಸಂಪ್ರದಾಯ ಇರುತ್ತೆ. ಅದು ಮಾಡೋಕ್ಕೋಸ್ಕರ ಅವರು ಮನೆಯಿಂದ ಸೀದಾ ಕಂಬಳಕ್ಕೆ ಗೆದ್ದು 1 ರೌಂಡ್ ಹಾಯ್ಕ ಬರ್ಕ್ ಹೆಗ್ಡೇರಿಗೆಲ್ಲ ಕೊಟ್ಟು ನಾ ಬತ್ತು ಅಂತ ಹೇಳಿ ಅಲ್ಲಿಗೆ ಕಾಲ ಮುಗೀತು. ಕಾಲ ಮುಗ್ದಾದ್ಮೇಲೆ ಇನ್ನೊಂದು ಸರ್ತಿ ದೇವರಿಗೆ ಪೂಜೆ ಮಾಡಿ ಅಲ್ಲಿಂದ ದೇವ್ರನ್ನ ನಾವು ಕರ್ಕೊಬಂದು ನಾವು ದೇವ್ರ ಹಿಂದೆ ದೇವ್ರ ಹಿಂದೆ ಬಂದು ಬಾಳ ಭಂಡಾರ ಇರುತ್ತಲ್ಲ ಅದನ್ನು ದೇವರಿಗೆ ಅಲ್ಲೇ ದೈದ ಮನೆ ಹೋಗಿ ಅಲ್ಲಿ ಇಟ್ಟು ದೇವ್ರಿಗೆ ಒಪ್ಪಿಸಿ ಅಲ್ಲಿಂದ ಪೂಜೆ ಮಾಡಿ ಅಲ್ಲಿಗೆ ಕಾಲ ಎಲ್ಲ ಮುಗೀತು. ನೆಕ್ಸ್ಟ್ ಎಂತ ಮಾಡ್ತಿದ್ರೆ ಅಂತ ಮಾತಾಡ್ತಿದ್ದೆ. ಅದಾದ್ಮೇಲೆ ಅಲ್ಲಿ ಮುಟ್ಟಿ ದೇವರಿಗೆಲ್ಲ ಒಂದು ಪೂಜೆ ಮಾಡಿ ಆದಮೇಲೆ ಎಲ್ಲ ಕಾರ್ಯಕ್ರಮ ಅಲ್ಲಿಗೆ ಮುಗೀತು. ಬೆಳಗ್ಗೆ ಅಂತೂ ವೀಡಿಯೋ ಕ್ವಾಲಿಟಿ ಎಲ್ಲ ಚಂದ ಬಂದಿತ್ತು ಅಲ್ದಾ, ವೀಡಿಯೋ ಎಲ್ಲ ಸ್ವಲ್ಪ ಚಂದವೇ ಬಂದಿತ್ತು. ಅದಾದಮೇಲೆ ನಾವು ಬೇಗ ಬಂತ ಮನೆಗೆ ಶಾಲೆ ಹೋಗ್ತಿದ್ದಿತ್ತಾ. ಇದು ನನ್ನ ಮೊದಲನೇ ವ್ಲಾಗ್. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಹೀಗೆ ನಿಮ್ಗೆ ದೊಡ್ಡ ವ್ಲಾಗ್ ಬೇಕಾದ್ರೆ ಕಮೆಂಟ್ ಮಾಡಿ, ಮತ್ತು ಒಳ್ಳೆ ವ್ಯೂಸ್ ಕೊಡೀನಿ. ಇಷ್ಟೊತ್ತವರೆಗೆ ನಾನು ಮಾತು ಕೇಳೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ತುಂಬ ಒಳ್ಳೆ ಕಾಂಪ್ಲಿಮೆಂಟ್ ಮಾಡ್ತಾರೆ. ನನ್ನ ವಾಯ್ಸ್ ಚಾಲ ಲೈಕ್ ಇತ್ತು ತನಕ ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ. ಸೊ ಹೀಗೆ ವಿಡಿಯೋಗೋಸ್ಕರ ನೋಡ್ತಾ ಇರಿ ರಾಮನಗು ವ್ಲಾಗ್ಸ್. ಟಾಟಾ.